ವಿಸಿಟ್ ಮಾಡಿದ್ರೆ 1 ಗಂಟೆಗಳ ಕಾಲ ನೀವು ಒಳಗಡೆ ಇದ್ರಿ, ಏನೇನು ಪರಿಶೀಲನೆ ಮಾಡಿದ್ರಿ? ಪರಿಶೀಲನೆ ಅಲ್ಲ, ಇದು ನಾರ್ಮಲ್ ರೊಟೀನ್. ಇದು ನಾರ್ಮಲ್ ರೊಟೀನ್. ನಾವು ಮತ್ತೆ ಜೈಲ್ ಸೂಪರ್ಡೆಂಟ್ ಮತ್ತೆ ವಿತ್ ಸ್ಟಾಫ್ ಎಲ್ಲ ಡಿಸ್ಕಷನ್ ಇದೆ, ಮಾಮೂಲಿ. ಇದು ರೊಟೀನ್ ವರ್ಕ್ ಮಾಡ್ತಾ ಇರೋದಷ್ಟೇ. ಇದು ಆಯ್ತಲ್ಲ, ಬೇರೆ ಇನ್ನೇನು ಇಲ್ಲ ಇದರಲ್ಲಿ. ಈಗ ಇವತ್ತು ಒಂದು ಘಟನೆ ಆಗಿರುವಂತ, ಏನ್ ಘಟನೆ? ಈಗ ಜೈಲಿಗೆ ಸಂಬಂಧಪಟ್ಟಂಗೆ ಇವ್ರು ದರ್ಶನ್ ಅವ್ರು ಕರ್ಕೊಂಡ್ ಬರ್ಬೇಕಾದ್ರೆ ಕೈಯಲ್ಲಿ ಕೋಳ ಹಾಕೊಂಡ್ ಬಂದಿದ್ರು, ಅದು ಮುಚ್ಕೊಂಡು ಕೋಳ ಇಲ್ಲ, ಸುಳ್ಳು. ಅದು ಕೋಳ ಯಾವ್ದು ಇಲ್ಲ. ಯಾಕಂದ್ರೆ ಕೆಲವು ಮಾಧ್ಯಮಗಳು ಕೂಡ ಇಲ್ಲ ಇಲ್ಲ, ಕೋಳ ಯಾವ್ದು ಹಾಕೊಂಡ್ ಬಂದಿಲ್ಲ, ಅಂತ ಅವಶ್ಯಕತೆನೂ ಇಲ್ಲ. ಕೋಳ ಯಾವ್ದು ಕೈಗೆ ಬಟ್ಟೆ ಕಟ್ಟಿ ಅವ್ರಿಗೇನೋ ಪೇನ್ ಏನೋ ಇರ್ಬೇಕು, ಅದಕ್ಕೆ ಅದು ಹಾಕೊಂಡಿರ್ಬೇಕಷ್ಟೇ. ಅದು ಕೋಳ ಅಲ್ಲ. ಮತ್ತೆ ಸ್ಪೆಕ್ಟ್ ಎಲ್ಲವೂ ಹಾಕೊಂಡ್ ಬಂದಿದ್ರು ಮೇಡಮ್. ಸ್ಪೆಕ್ಟ್ ಅಲ್ಲ, ಅದು ಸ್ಪೆಕ್ಟ್ ಇಲ್ಲ. ಅದು ಪವರ್ ಗ್ಲಾಸ್ ಅಂತ ಹೇಳಿದ್ರು. ಪವರ್ ಗ್ಲಾಸು ಅಲೋಡ್ ಇದೆ ಯಾರಿಗೂ ಇಷ್ಟೇ. ಕಣ್ಣು ಏನಾದ್ರು ಪವರ್ ಇದ್ರೆ ಅವ್ರಿಗೆ ಅಲೋಡ್ ಇದೆ. ಆದ್ರೂ ಸಹ ಅದು ಏನು ಗ್ಲಾಸ್ ಇದೆ, ಅದನ್ನ ಅದೆಷ್ಟು ಪವರ್ ಇದೆ ಅಂದ್ಬಿಟ್ಟು ಅದನ್ನ ಚೆಕ್ ಮಾಡಿ ಡಾಕ್ಟರ್ ಹೇಳಿ. ಕೈಯಲ್ಲಿ ಖಡ್ಗದ ವ್ಯವಸ್ಥೆ, ಖಡ್ಗ ಮೇಡಮ್, ಒಬ್ರೊಬ್ರು ಕೈಯಲ್ಲಿ ಖಡ್ಗ ಬೇರೆ ಇತ್ತು ಮೇಡಮ್. ಅವ್ರು ಬಂದಾಗ ಕೈಯಲ್ಲಿ ಖಡ್ಗ ಇತ್ತು, ಆಮೇಲೆ ಇಲ್ಲ, ಅದೆಲ್ಲ ರಿಮೂವ್ ಆಗಿದೆ. ಅದೆಲ್ಲ ಅಲ್ಲ, ಈಗಲ್ಲ, ಸರ್ಚ್ ಟೈಮ್ ಅಲ್ಲೇ ರಿಮೂವ್ ಆಗಿದೆ ಮೇಡಮ್. ಈಗ ಹೋದಾಗ ಹೆಂಗಿದೆ ಮೇಡಮ್, ಅಲ್ಲಿ ವಾತಾವರಣ ಹೆಂಗಿದೆ ಮೇಡಮ್? ಹೆಂಗಿದ್ದಾರೆ? ನೋ 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 ಆ ಥರದ್ದು ಯಾವುದೂ ಇಲ್ಲ. ಫಸ್ಟ್ ಕ್ಲಾಸಿಗೆ ಆರಾಮಾಗಿದೆ. ಹೆಲ್ತ್ ಚೆಕಪ್ ನಾನು ಮಾಡ್ತಿದ್ದೀನಿ. ನಾನು ಪೊಲೀಸ್ ಅದಿಲ್ಲ, ಹೆಲ್ತ್ ಚೆಕಪ್ ಏನೂ ಇಲ್ಲ. ನಾನು ಬ್ಯಾರಕ್ಕೆ ಹೋಗಿಲ್ಲ. ನಾನು ಮೇಡಮ್ ಅವರ ಚೇಂಬರಲ್ಲಿ ಇದ್ದೆ, ಜೈಲ್ ಸೂಪರ್ಡೆಂಟ್ ಚೇಂಬರಲ್ಲಿ ಇದ್ದೆ, ಅಲ್ಲಿಂದ ಬಂದಿದ್ದೀನಿ ಅಷ್ಟೇ. ಅವೆಲ್ಲ ಯಾವ್ದು ವದಂತಿಗಳು ಇಲ್ಲ, ಎಲ್ಲ ಚೆನ್ನಾಗಿದ್ದಾರೆ. ಊಟ ಮಾಮೂಲಿ ಎಲ್ರಿಗೂ ಏನಿರುತ್ತೆ ಅದೇ ಊಟ ಮಾಡಿರ್ತಾರೆ. ಇಲ್ಲ ಇಲ್ಲ, ಆ ಥರ ಅದು ನನಗೆ ಇದಿಲ್ಲ, ಗಮನಕ್ಕಿಲ್ಲ. ಆಮೇಲೆ ಆ ಥರದ್ದು ಯಾವುದೂ ಇಲ್ಲ, ಆಯ್ತಲ್ಲ. ಎಲ್ರಿಗೂ ಏನ್ ನಾರ್ಮಲ್ ಫುಡ್ ಇದೆ ಅದೇ ಹೋಗಿರುತ್ತೆ, ತಗೊಂಡಿರ್ತಾರೆ ಅಷ್ಟೇ. ಬಳೆ ಆಗಿರ್ಬೋದು, ದಾರವನ್ನ ಆಗಿರ್ಬೋದು, ಕೊಡಲಿರ್ತಕ್ಕಂಥ ಸರಗಳನ್ನ ರಿಮೂವ್ ಮಾಡ್ಲಿಕ್ಕೆ ಹಿಂದೇಟ್ ಹಾಕಿದ್ರು. ಅಚ್ಚೆ ಆ ಥರದ್ದು ಯಾವುದೂ ಇಲ್ಲ. ಆ ಥರ ಹಿಂದೇಟ್ ಹಾಕಿರೋದೆಲ್ಲ ಇಲ್ಲ. ಅದು ಸ್ವಲ್ಪ ಟೈಟ್ ಇತ್ತಲ್ಲ, ಹಂಗಾಗಿ ಅದು ರಿಮೂವ್ ಮಾಡ್ಲಿಕ್ಕೆ ಕಷ್ಟ ಆಯ್ತು, ಅಷ್ಟು ಬಿಟ್ರೆ ಹಿಂದೇಟ್ ಹಾಕಿರೋದು ಆ ಥರದ್ದು ಯಾವುದೂ ಇಲ್ಲ. ಬ್ರಾಂಡೆಡ್ ಎಲ್ಲ ಬಟ್ಟೆಗಳನ್ನೆಲ್ಲ ಹಾಕೊಂಡು ಬಂದಿದ್ರು, ಹಾಗಾಗಿ ಅದೊಂದು ವಿವಾದ ಆಗಿತ್ತು. ಇವತ್ತು ಡಿಐಜಿ ಕೂಡ ನೋಟಿಸ್ ಕೊಟ್ಟಿದ್ರು ಮೇಡಮ್. ಕೆಲವೊಂದು ಇವ್ರಿಗೆ ಆ ಥರ ಇಲ್ಲ. ಯಾರೇ ನೋಟಿಸ್ ಕೊಟ್ಟಿರೋದು ಮೇಡಮ್? ಅಲ್ಲ, ಮಾಮೂಲಿಯಾಗಿ ನಾನು ಹೇಳ್ತೀನಿ, ಎನಿ ಜೈಲ್ ಇದು ಜನರಲ್ ಮಾಹಿತಿ. ಇದು ದರ್ಶನ್ ಅವ್ರ ಬಗ್ಗೆ ಅಂತ ಅಲ್ಲ ನಾನು ಹೇಳ್ತಾ ಇರೋದು, ಇದು ಜನರಲ್ ಮಾಹಿತಿ. ಇದರಲ್ಲಿ ಕನ್ವಿಕ್ಟ್ಸ್ ಇರ್ತಾರೆ ಪ್ರಿಸನರ್ಸ್ ಅಲ್ಲಿ, ಮತ್ತೆ ಅಂಡರ್ ಟ್ರಯಲ್ ಪ್ರಿಸನರ್ಸ್ ಇರ್ತಾರೆ. ಕನ್ವಿಕ್ಟ್ಸ್ ಆದ್ರೆ ಬಟ್ಟೆಗಳಲ್ಲಿ ರಿಸ್ಟ್ರಿಕ್ಷನ್ ಇರ್ತದೆ, ವೆರಾಸ್ ಅಂಡರ್ ಟ್ರಯಲ್ ಪ್ರಿಸನರ್ಸ್ಗೆ ಅದಿರಲ್ಲ. ಮೇಡಮ್ ಯುಟಿಪಿ ನಂಬರ್ ಕೊಟ್ಟು, ಯುಟಿಪಿ ಅದ ಕೈದಿ ನಂಬರ್ ಏನಿದೆ ಮೇಡಮ್? ಈಗ ಇಲ್ಲಿ ಅದು ಅಫಿಷಿಯಲ್, ಅದು ಮಾಧ್ಯಮದಲ್ಲಿ ಹೇಳುವಂತ ವಿಚಾರ ಅಲ್ಲ. ಅದು ಇಟ್ಸ್ ಅನ್ ಅಫಿಷಿಯಲ್ ಮ್ಯಾಟರ್. ಐ ಕ್ಯಾನ್ ನಾಟ್ ಡಿಸ್ಕ್ಲೋಸ್ ಹಿಯರ್. ಖಂಡಿತ ಆ ಥರ ಯಾವುದೂ ಇಲ್ಲ, ಅದೆಲ್ಲ ವದಂತಿ. ಅದು ದಯವಿಟ್ಟು ಅದನ್ನೆಲ್ಲ ನಂಬೇಡಿ. ಹೌದು, ಜೈಲ್ ರೂಲ್ಸ್ ಫಾಲೋ ಮಾಡ್ಲೇಬೇಕಲ್ಲ, ಮಾಡ್ತಾರೆ, ಅದ್ರಲ್ಲಿ ಏನಿಲ್ಲ. ವದಂತಿಗೆ ಕಿವಿ ಕೊಡ್ಬೇಡಿ. ಓಕೆ, ರೈಟ್, ಯಾವ್ದು ಆ ಥರದ್ದು ಯಾವ್ದು ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.